ಸಂಕ್ರಾಂತಿ ಮುಗಿತಾ ಇದ್ದಂತೆ ಶುರುವಾಯಿತು ದೆಹಲಿ ಯಾತ್ರೆ. ನಾಳೆ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ರಾಹುಲ್ ಗಾಂಧಿ ಭೇಟಿಯಾಗಲಿದ್ದಾರೆ ಡಿಕೆ ಶಿವಕುಮಾರ್. ಸಂಕ್ರಾಂತಿ ಮುಗಿತಾ ಇದ್ದಂತೆ ದೆಹಲಿ ಯಾತ್ರೆ ಶುರುವಾಗ್ತಾ ಇದೆ. ನಾಳೆ ರಾಹುಲ್ ಗಾಂಧಿಯನ್ನ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಭೇಟಿಯಾಗಲಿದ್ದಾರೆ. ಅಸ್ಸಾಂ ಎಲೆಕ್ಷನ್ ಮೀಟಿಂಗ್ ಇದೆ, ದೆಹಲಿಗೆ ಹೋಗ್ತಾ ಇದ್ದೀನಿ. ರಾಹುಲ್ ಗಾಂಧಿ ಜೊತೆಗಿನ ಚರ್ಚೆ ಬಗ್ಗೆ ಹೇಳೋಕ್ಕಾಗಲ್ಲ. ನನಗೆ ರಾಹುಲ್ ಗಾಂಧಿ ಭೇಟಿ ಹೊಸತೇನೂ ಅಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಅವ್ರು ಬಂದಾಗೆಲ್ಲ ಪ್ರತಿ ಸತಿಗೂ ಭೇಟಿ ಮಾಡಬೇಕಾದ್ರು ನನ್ನ ಡ್ಯೂಟಿ, ಅವ್ರನ್ನ ರಿಸೀವ್ ಮಾಡಬೇಕಾದ ಡ್ಯೂಟಿ, ಇದೆಲ್ಲ ಪ್ರೋಟೋಕಾಲ್ ಇದೆ. ಅದು ನಮ್ಮ ಡ್ಯೂಟಿ, ನಾವು ಮಾಡಲೇಬೇಕು. ಏನದ್ರಲ್ಲೇನು ವಿಶೇಷ ಏನಿದೆ ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಈಗ ನಾ ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ. ಅದು ನಮ್ಗೆ ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದು. ನಾನು ಅವ್ರು ಬಂದಾಗೆಲ್ಲ ಪ್ರತಿ ಸತಿಗೂ ಭೇಟಿ ಮಾಡಬೇಕಾದ್ರು ನನ್ನ ಡ್ಯೂಟಿ, ಅವ್ರನ್ನ ರಿಸೀವ್ ಮಾಡಬೇಕಾದ ಡ್ಯೂಟಿ, ಇದೆಲ್ಲ ಪ್ರೋಟೋಕಾಲ್ ಇದೆ. ಅದು ನಮ್ಮ ಡ್ಯೂಟಿ, ನಾವು ಮಾಡಲೇಬೇಕು. ಏನದ್ರಲ್ಲೇನು ವಿಶೇಷ ಏನಿದೆ ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಈಗ ನಾ ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ. ಅದು ನಮ್ಗೆ ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದು. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ. ಟ್ವೀಟ್ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕಾವೇರಿ ಆರತಿ ಪ್ರಾರ್ಥನೆಗೆ ಹೊಸ ರೂಪ ಕೊಡೋದಕ್ಕೆ ಹೇಳಿದ್ದೆ, ದೇವರು ನಂಗೆ ಫಲ ಕೊಟ್ಟಿದ್ದಾನೆ ಅಂತ ಟ್ವೀಟ್ ಮಾಡಿದ್ದೆ. ನೀವು ಬೇರೆ ರೀತಿ ವ್ಯಾಖ್ಯಾನ ಮಾಡಿದ್ದೀರಿ, ಆದ್ರೂ ಚಿಂತೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಕೋರ್ಟ್ ಹೇಳಿದೆ, ಇದು ನೀವೇ ತೆಗೆದುಕೊಳ್ಳಬೇಕಾದಂತ ತೀರ್ಮಾನ ಟೆಕ್ನಿಕಲ್ಲು. ಸೊ ಮೇಕೆದಾಟು ಯೋಜನೆ ಅಡಿಗೆ ನೀವೇ ತೀರ್ಮಾನ ಮಾಡಬೇಕು ಅಂತ ಹೇಳಿ ಈಗ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ಶುಭ ಸಂದರ್ಭದಲ್ಲಿ ನಮ್ಮ ಕಾವೇರಿ ಆರತಿಗೆ ದೇವರು ನಮಗೆ ಫಲ ಕೊಟ್ಟಿದ್ದಾನೆ ಅಂತ ಹೇಳಿ ನಾನು ನಿಮಗೆ ಟ್ವೀಟ್ ಮಾಡಿದೆ. ಅದನ್ನ ಬೇರೆ ರೀತಿ ನೀವು ವ್ಯಾಖ್ಯಾನ ಮಾಡೋದ್ರ ಅರ್ಥ ಇಲ್ಲ. ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ನರೇಗಾ ಕಾಳಗ. ನರೇಗಾದಲ್ಲಿ ಭ್ರಷ್ಟಾಚಾರವಾಗಿದೆ ಅಂತ ಹೇಳಿದ್ದ ವಿಜೇಂದ್ರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಏನು ಭ್ರಷ್ಟಾಚಾರ ಆಗಿದೆ ಅಂತ ಅಧಿವೇಶನದಲ್ಲೇ ಹೇಳಿ, ಬಿವೈ ವಿಜೇಂದ್ರ ಸದನದ ಚರ್ಚೆಯಲ್ಲಿ ಪಾಲ್ಗೊಳ್ಳಿ, ಎಳೆಯಾಗಿ ವಿಧಾನಸೌಧದ ಸದನದಲ್ಲೇ ಬಿಚ್ಚಿಡ್ತೀವಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ನರೇಗಾದಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿದೆ, ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಇದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನರೇಗಾ ಸಲುವಾಗಿ ವಿಶೇಷ ಅಧಿವೇಶನ ಕರೆದಿದ್ದೀನಿ, ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ನಿನ್ನ ಕ್ಯಾಬಿನೆಟ್ನಲ್ಲಿ ಇದು ಆಗಿದೆ. ವಿಜೇಂದ್ರ ಅವ್ರು ಬಂದು ಏನು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಚರ್ಚೆಯಲ್ಲಿ ಪಾಲ್ಗೊಳ್ಳಿ. ಅವರು ನಾವು ಕೂಡ ಹೇಳ್ತೀವಿ ನರೇಗಾದಲ್ಲಿ ಏನೇನಾಗಿದೆ ಅದರ ಸಲುವಾಗಿ ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ಜನರಿಗೆ, ಬಡ ಕೂಲಿಕಾರಿಗೆ ಸ್ಥಳೀಯವಾಗಿ ಏನು ಉದ್ಯೋಗ ಸಿಗ್ತಿತ್ತು, ನರೇಗಾದಲ್ಲಿ ಏನಿತ್ತು, ಈಗ ಹೊಸದಾಗಿ ಇವರೇನು ತಂದಿದ್ದಾರೆ ಅದರಲ್ಲಿ ಏನಿದೆ ಅಂತೇಳಿ ಎಳೆಯಾಗಿ ಇವತ್ತು ಸಹ ವಿಧಾನಸಭೆಯಲ್ಲಿ ಬಿಚ್ಚಿಡ್ತೀವಿ. ಆವಾಗ ಮತ್ತು ಹೋರಾಟನೂ ಕೂಡ ಮಾಡ್ತಾ ಇದ್ದೀವಿ. ಆವಾಗ ವಿಜೇಂದ್ರ ಉತ್ತರ ಕೊಡಲಿ. ನರೇಗಾ ಬಗ್ಗೆ ರಾಜ್ಯ ಸರ್ಕಾರ ಒತ್ತಿ ಹೇಳ್ತಾ ಇದೆ ಸರ್, ಆದರೂ ಕೂಡ ಕೇಂದ್ರ ಸರ್ಕಾರ ಬಿಜೆಪಿ ಯಾಕೆ ಒತ್ತಡ ಆಗ್ತದೆ? ಜನ ವಿರೋಧಿ ಇದೆ, ಜನ ವಿರೋಧಿ, ಬಡವರ ವಿರೋಧಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.